ಧರ್ಮಸ್ಥಳ ಗ್ರಾಮದ ಬುರುಡೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಇಲ್ಲಿ ಬುರುಡೆ ಗ್ಯಾಂಗ್ ವಿರುದ್ಧವಾಗಿ ಚಿನ್ನಯ್ಯ ರಿಟರ್ಜಿ ಏನು ಬುರುಡೆ ಪ್ರಕರಣ ಇತ್ತಲ್ಲ, ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಇಲ್ಲಿ ಬುರುಡೆ ಗ್ಯಾಂಗ್ನ ವಿರುದ್ಧವಾಗಿಯೇ ಯಾವ ಗ್ಯಾಂಗ್ ಜೊತೆಗೆ ಚಿನ್ನಯ್ಯ ಗುರುತಿಸ್ಕೊಂಡಿದ್ದದ್ದು, ನಾನು ಅಗದು ಬಿಡ್ತೀನಿ, ನಾನು ತೋರಿಸ್ತೀನಿ, ನಾನು ಇಷ್ಟು ವರ್ಷಗಳ ಹಿಂದೆ ಇಂತಿಂಥ ಕಡೆ ನಾನು ಹೂತಿದ್ದೆ, ಎಷ್ಟೋ ಹೆಣ್ಣುಗಳನ್ನು ನಾವು ಹೂತಿದ್ದೀನಿ, ನಾನು ವಯಸ್ಸಾದವರು, ವಯಸ್ಸಲ್ಲಿರೋರು, ಅದರಲ್ಲಿ ಹುಡುಗಿಯರೇ ಜಾಸ್ತಿ, ಇದೆಲ್ಲ ಯಾವ ಆರೋಪವನ್ನು ಚಿನ್ನಯ್ಯ ಮಾಡಿಕೊಂಡು ನಾನು ಹೇಳಿದ ಕಡೆ ನೆಲ ಅಗೆಯಿರಿತಾವು, ನಾನು ಹೇಳಿದ ಕಡೆ ಅಗಿಬೇಕು, ನನಗೆ ಮಾರ್ಕ್ಗಳು ಗೊತ್ತಿದೆ, ಕಲ್ಲುಗಳ ಗುರುತು ಗೊತ್ತಿದೆ, ನನಗೆ ಕೆಲವು ಮರಗಳ ಬುಡಗಳ ಬಳಿಯಲ್ಲಿ ನಾನು ಅಗ್ದಿದ್ದೀನಿ, ಹೂತಿದ್ದೀನಿ ಎಲ್ಲ ಹೇಳಿದ್ನಲ್ಲ, ಅದೇ ಚಿನ್ನಯ್ಯ ಇದೀಗ ನನ್ನನ್ನು ಈ ಥರ ಬಳಸ್ಕೊಂಡ್ರು ಈ ಗ್ಯಾಂಗ್ನವರು, ಇವ್ರ ಗ್ಯಾಂಗ್ ಬಂಡವಾಳ ನಾನು ಬಯಲು ಮಾಡ್ತೀನಿ ಅಂತೇಳಿ ಇದೀಗ ರಿಟರ್ಜಿ ಹಾಕ್ಕೊಂಡಿರೋದು. SIT ತುಂಬ ಲೇಟ್ ಮಾಡ್ತಾ ಇದೆ, ಇಲ್ಲಿ ವಿಳಂಬ ಮಾಡ್ತಾ ಇದೆ. ಇಲ್ಲಿ SIT ವಿಳಂಬ ನೀತಿ ಬಗ್ಗೆನೇ ಹೈಕೋರ್ಟ್ಗೆ ಅರ್ಜಿ ಹಾಕಿರೋದು ಚಿನ್ನಯ್ಯ. 9 ತಿಂಗಳು ಕಳೆದರೂ ಕೂಡ ಕಾನೂನು ಕ್ರಮನೇ ಜರುಗಿಲ್ಲ. ಇಲ್ಲಿ ಯಾಕೆ? 5 ವಿರುದ್ಧ ಫೈನಲ್ ಚಾರ್ಜ್ ಶೀಟೇ ಆಗಿಲ್ಲ. ಚಾರ್ಜ್ ಶೀಟ್ ಹಾಕೋದು ಬೇರೆ, 3 ತಿಂಗಳಲ್ಲಿ ಹಾಕಬೇಕು ಅಂತ ಇರುತ್ತೆ, ಅದನ್ನು ಅವರು ತನಿಖೆ ಮಾಡ್ತಾರೆ, ಅದೊಂದು ಭಾಗ. ಸಣ್ಣ ಪುಟ್ಟ ವಿಚಾರಗಳಿಗೆ ಚಾರ್ಜ್ ಶೀಟ್ ಕೂಡ ಹಾಕಿರಬಹುದು, ಆದರೆ ಫೈನಲ್ ಚಾರ್ಜ್ ಶೀಟ್ ನೀವು ಯಾಕೆ ಹಾಕಿಲ್ಲ? ಅಡಿಷ್ನಲ್ ಚಾರ್ಜ್ ಶೀಟ್ಗಳು ಬರ್ತವೆ, ಅದರಲ್ಲಿ ಅಂತಿಮವಾಗಿರತಕ್ಕಂಥ ಚಾರ್ಜ್ ಶೀಟನ್ನು ನೀವೇಕೆ ಸಲ್ಲಿಸಿಲ್ಲ? ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ಶೆಟ್ಟಿ ತಿಮ್ರೋಡಿ, ವಿಠಲಗೌಡ, ಜಯಂತ್, ಸಮೀರ್ ಹೆಸರು ಇಷ್ಟು ಜನ ಇದರ ಹಿಂದೆ ಇದ್ದಾರೆ ಅಂತ ಚಿನ್ನಯ್ಯ ಹೇಳಿರೋದು. ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣನವರ್ ಇವರು ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನೇಕ ಬಾರಿ ಮಾಧ್ಯಮಗಳ ಮುಂದೆ ಬಂದು ಹೇಳಿಕೆ ಕೊಟ್ಟಿದ್ದಾರೆ. ಏನಾಗಿದೆ ಅಲ್ಲಿ, ಏನೇನು ಆಗಬೇಕು ಅಂತ ಇವರು ಕೂಡ ಮಾತಾಡ್ತಾ ಇದ್ದರು. ಚಿನ್ನಯ್ಯ ಮುಂದೆ ಬಿಟ್ಟಿದ್ದದ್ದು ಈ ಮನುಷ್ಯನೇ ಹೋತಿದ್ದು ಹೆಣಗಳನ್ನು, ಇದ್ರ ಬಗ್ಗೆ ತನಿಖೆ ಮಾಡಿ ಅಂತೇಳಿ ಗಿರೀಶ್ ಮಟ್ಟಣ್ಣ, ಮಹೇಶ್ ಶೆಟ್ಟಿ ತಿಮ್ರೋಡಿ ಇವೆಲ್ಲ ಹೇಳ್ತಾ ಇದ್ದದ್ದು. ವಿಠಲಗೌಡರನ್ನು ಸೇರಿಸಿ ಜಯಂತ್, ಸಮೀರ್ ಹೆಸರನ್ನು ಕೂಡ ಉಲ್ಲೇಖ ಮಾಡಿರೋದು ಚಿನ್ನಯ್ಯ. ಇಲ್ಲಿ ಪ್ರಕರಣದ ನಿಜವಾದ ಸಂಚುಕೋರು ಯಾರ್ಯಾರು ಇದ್ದರೋ ಅವರ ವಿರುದ್ಧ SIT ಕ್ರಮಕ್ಕೆ ಮುಂದಾಗಿಲ್ಲ. ಇಲ್ಲಿ SIT ಷಡ್ಯಂತ್ರ ಮಾಡಿದವರನ್ನೇ ರಕ್ಷಣೆ ಮಾಡ್ಕೊಂಡು ಕೂತಿದೆ ಅಂತೇಳಿ ಉಲ್ಲೇಖ ಮಾಡಿರೋದಿಲ್ಲಿ. ಸೌಜನ್ಯ ಮಾವ ವಿಠಲಗೌಡ ಪಾತ್ರದ ಬಗ್ಗೆ ಉಲ್ಲೇಖ ಮಾಡಿರೋದು. ಬುರುಡೆ ಗ್ಯಾಂಗ್ನ ಆದಾಯದ ಮೂಲ ಏನು, ನಾನು ಹೇಳ್ತೀನಿ ಕೇಳಿ ಅಂತ ಚಿನ್ನಯ್ಯ ಬಿಚ್ಚಿಡ್ತಾ ಇರೋದು. ಧರ್ಮಸ್ಥಳದ ಹೆಸರಿಗೆ ಚ್ಯುತಿ ತರಬೇಕು ಅಂತ ಕೇರಳದಿಂದ ಫಂಡಿಂಗ್ ಆಗಿದೆ. ಇಲ್ಲಿ ಚಿತ್ರದುರ್ಗದ ರಮಾ ನಾಗರಾಜ್ ಆದಾಯದ ಮೂಲ ಏನು? ಬೆದರಿಕೆಯೊಡ್ಡಿ ಧರ್ಮಸ್ಥಳದ ವಿರುದ್ಧವಾಗಿ ಹೇಳಿಕೆ ಕೊಡಿಸ್ಬಿಟ್ರು ನನ್ನ ಕಡೆಯಿಂದ. ಇದರೆಲ್ಲ ಹೇಳಿ ಹೆದರಿಸಿ ಬೆದರಿಸಿದ್ರು. ದೊಡ್ಡ ಫಂಡಿಂಗ್ ಕೇರಳದ ಕಡೆಯಿಂದ ಆಗಿದೆ, ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡಬೇಕು ಅಂತಲೇ ಕೇರಳ ಕಡೆಯಿಂದ ಹಣ ಬಂದಿರೋದು. ಎಲ್ಲ ಆರೋಪಗಳನ್ನು ಚಿನ್ನಯ್ಯ ಮಾಡ್ತಿರೋದು. ಇದೀಗ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರಕ್ಕೆ 200 ಕೋಟಿ ರೂಪಾಯಿಗಳ ಫಂಡಿಂಗ್ ಆಗಿದೆ. ವೀರೇಂದ್ರ ಹೆಗ್ಗಡೆ ಅವ್ರನ್ನ ಜೈಲಿಗೆ ಹಾಕೋಕ್ಕೆ ಕಳಿಸೋದಕ್ಕೆ ಸಹಕರಿಸಿದ್ರೆ 50 ಲಕ್ಷ ಕೊಡೋದಾಗಿ ಭರವಸೆ ಕೊಟ್ಟು ಬೆದರಿಸಿ ಆಮೇಲೆ ವಿಡಿಯೋ ಮಾಡಿದ್ರು ಇವರು. ಗಿರೀಶ್ ಪಟ್ಟಣ್ಣನವರ್ ಹೆದರಿಸಿ 30ರಿಂದ 35 ವಿಡಿಯೋ ಮಾಡಿಸಿದ್ದಾಗಿ ಉಲ್ಲೇಖ ಮಾಡಿರೋದು ಚಿನ್ನಯ್ಯ. ಗಿರೀಶ್ ಮಟ್ಟಣ್ಣನವರ್ ತಿಮ್ರೋಡಿ ಸಹಚರರಿಂದ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ, ಆ ರೀತಿ ವಿಡಿಯೋ ಮಾಡಿಸಿದ್ದಾರೆ ಅಂತೇಳಿ ರಿಟರ್ಜಿಲಿ ಹೇಳ್ಕೊಂಡಿರೋದು ಚಿನ್ನಯ್ಯ. ಇಡೀ ಪ್ರಕರಣಕ್ಕೆ ಇದು ಬೇರೆಯೇ ತಿರುವನ್ನು ಕೊಡ್ತಾ ಇದೆ. ಇಲ್ಲಿ ಹೈಕೋರ್ಟ್ಗೆ ಸಲ್ಲಿಸಿರುವಂತಹ ರಿಟರ್ಜಿಯಲ್ಲಿ ಚಿನ್ನಯ್ಯ ಉಲ್ಲೇಖ. SIT ತನಿಖೆ ಲೇಟ್ ಮಾಡ್ತಾ ಇದ್ದಾರಾ? ಫೈನಲ್ ಚಾರ್ಜ್ ಶೀಟ್ ಯಾಕೆ ಹಾಕಿಲ್ಲ? ಚಿನ್ನಯ್ಯ ಹೇಳುವಂಥ ಕಾರಣಗಳಿದೆಯಾ? SIT ಇವರೆಲ್ಲರನ್ನೂ ರಕ್ಷಣೆ ಮಾಡುವಂಥ ಕೆಲಸದಲ್ಲಿದೆಯಾ? ಗೊತ್ತಿಲ್ಲ. ರಿಟರ್ಜಿಯಲ್ಲಂತೂ ಇದೆಲ್ಲವನ್ನು ಕೂಡ ಚಿನ್ನಯ್ಯ ಬರ್ಕೊಂಡಿರೋದು. ಹಲವು ಸ್ಫೋಟಕ ಮಾಹಿತಿಯನ್ನು ಉಲ್ಲೇಖ ಮಾಡಿರೋದು. ಉಜಿರೆ ವ್ಯಾಪ್ತಿಯಲ್ಲಿ ಕಸ ಸಂಗ್ರಹಣೆ ಮಾಡ್ತಾ ಇದ್ದದ್ದು ಚಿನ್ನಯ್ಯ. ವಿಠಲಗೌಡ ಜೀಪ್ನಲ್ಲಿ ಬಂದು ಸಂಪರ್ಕ ಮಾಡಿದಂಥ ಆರೋಪ. ಬಳಿಕ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆ ಕರ್ಕೊಂಡು ಹೋದರು. ಆ ಇಡೀ ಗ್ಯಾಂಗ್ ಯಾವ ಆಣತಿಯನ್ನು ಕೊಡ್ತಾ ಇದ್ರೋ ಆ ರೀತಿ ನಡ್ಕೊಂಡು ಹೋಗಲಿಕ್ಕೆ ಹಣದ ಆಮಿಷ ಒಡ್ಡಿದ್ರು. ಆಗಾಗ ಖರ್ಚಿಗೆ ಮಹೇಶ್ ಶೆಟ್ಟಿ ನನಗೆ ಹಣ ಕೊಡ್ತಾಯಿದ್ರು. ಗಿರೀಶ್ ಮಟ್ಟಣ್ಣನವರು ನನಗೆ ತಲೆಬುರುಡೆ ಕೊಟ್ಟರು ನನ್ನ ಕೈಗೆ. ಜಯಂತ್ ಹೇಳಿದಂತೆ ಕೇಳು ಅಂತ ನನಗೆ ಗಿರೀಶ್ ಸೂಚನೆ ಕೊಟ್ಟಿದ್ದು. ಅರ್ಜಿಯಲ್ಲಿ ಹಲವು ಸ್ಫೋಟಕ ವಿಚಾರಗಳ ಬಗ್ಗೆ ಚಿನ್ನಯ್ಯ ಉಲ್ಲೇಖ ಮಾಡಿರೋದು. ಸರಿ, ಇದೆಲ್ಲ ಆಯಿತು. ಪ್ರಕಾಶ್ ರಾಜ್ ಹೆಸರು ಯಾಕೆ ಬಂತು? ನಟನ ಹೆಸರಿಲ್ಲಿ ಪ್ರಕಾಶ್ ರಾಜ್ ಹೆಸರನ್ನು ಇಲ್ಲಿ ಚಿನ್ನಯ್ಯ ಉಲ್ಲೇಖ ಮಾಡ್ತಿರೋದು. ಹೈಕೋರ್ಟ್ಗೆ ಚಿನ್ನಯ್ಯ ಕೊಟ್ಟಿರ್ತಕ್ಕಂಥ ಅರ್ಜಿಯಲ್ಲಿ ಪ್ರಕಾಶ್ ರಾಜ್ ಹೆಸರು ಉಲ್ಲೇಖವಾಗಿದೆ. ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡಲಿಕ್ಕೆ ಕುಮ್ಮಕ್ಕು ಕೊಟ್ಟಂಥ ಆರೋಪವನ್ನು ಪ್ರಕಾಶ್ ರಾಜ್ ಮೇಲೆ ಮಾಡಿರೋದು ಚಿನ್ನಯ್ಯ. ಮಟ್ಟಣ್ಣನವರು ಹೇಳಿದಂತೆ ಪೊಲೀಸರ ಮುಂದೆ ಹೇಳಬೇಕು ಅಂತ ಪ್ರಕಾಶ್ ರಾಜ್ ಒತ್ತಡ ಇತ್ತು ಅಂತ ಆರೋಪ. ದೂರವಾಣಿಯಲ್ಲಿ ಮಾತನಾಡಿ ಒಂದಿನ ಒಪ್ಕೊಳ್ಳೋದಾಗಿ ಹೇಳಿದರು. ಷಡ್ಯಂತ್ರದ ಹಿಂದೆ ದೊಡ್ಡ ಮಟ್ಟದ ಹಣಕಾಸಿನ ವಹಿವಾಟು ಬಿಚ್ಚಿಟ್ಟಿರೋದು ಚಿನ್ನಯ್ಯ. ಬುರುಡೆ ಗ್ಯಾಂಗ್ ತೋರಿಸಿದಂಥ ಜಾಗದಲ್ಲಿ ಹೆಣ ಹೂತಿದ್ದಾಗ ನೀನು ಹೇಳಬೇಕು ಅಂತ ಬೆದರಿಕೆ ಹಾಕಿದ್ರು, ಇಲ್ಲದೇ ಇದ್ದರೆ ಹೆಂಡತಿನೇ ಕೊಲೆ ಮಾಡಿ ಹಾಕ್ಬಿಡ್ತೀವಿ ನಾವು ಅಂತ ಬೆದರಿಕೆ ಹಾಕಿದ್ರು ಅಂತ ಚಿನ್ನಯ್ಯ ಹೇಳ್ತಾ ಇರೋದು. ಸೊ ಚಿನ್ನಯ್ಯ ತೋರಿಸಿದಂಥ ಜಾಗದಲ್ಲಿ ಮೂಳೆ ಸಿಗದೇ ಇದ್ದಾಗ ಹಲ್ಲೆ ಮಾಡಿದ್ರು, ನನಗೆ ಹೊಡೆದ್ರು. ಚಿನ್ನಯ್ಯ ಇಲ್ಲಿದೆ ಅಲ್ಲಿದೆ ಹೆಣಗಳು, ನಾನು ಹೋತಿದ್ದೀನಿ ಅಂತ ಹೇಳಿದಾಗ ಯಾವ ಜಾಗ ಆಗದಾಗ ಅಲ್ಲಿ ಮೂಳೆನೂ ಸಿಕ್ಕಲಿಲ್ವೋ ಆವತ್ತು ನಾನು ಒದೆ ತಿಂದೆ ಅವ್ರ ಕಡೆಯಿಂದ. ಯಾಕೆಂದರೆ ಅವಾಗ ಅವರು ಪೊಲೀಸರ ಸುಪರ್ದಿಲಿ ಇರಲಿಲ್ಲ, ಚಿನ್ನಯ್ಯ ಅರೆಸ್ಟ್ ಮಾಡಿರಲಿಲ್ಲ.
ಸಾಕ್ಷಿಯನ್ನು ರಕ್ಷಣೆ ಮಾಡ್ತಕ್ಕಂಥ ನಿಯಮದ ಅಡಿಯಲ್ಲಿ ಚಿನ್ನಯ್ಯ ಅವ್ರ ಕಡೆನೇ ಆ ಟೀಮ್ ಏನಿತ್ತು ಆ ಟೀಮ್ ಜೊತೆಲೇ ಇದ್ದಿದ್ದು. ಬೆಳಗ್ಗೆ ಅವ್ರು ಕರೆದಾಗ ಬರ್ತಿದ್ರು, ಸಾಯಂಕಾಲದವರೆಗೂ ಅಲ್ಲಿ ತನಿಖೆಗಳು ನಡೀತಿತ್ತು. ಸಾಯಂಕಾಲ ಆದ್ಮೇಲೆ ಚಿನ್ನಯ್ಯ ಆ ಗುಂಪು ಜೊತೆಲಿ ಮಾಯ ಆಗ್ತಾಯಿದ್ರು ಅವರು. ಸೊ ಯಾವತ್ತು ಸಿಕ್ಕಲಿಲ್ವೋ ನನಗೆ ಚೆನ್ನಾಗಿ ಹೊಡೆದ್ರು. ತಿಮಿರೋಡಿ ನನ್ನ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿದ್ದು ಚಿನ್ನಯ್ಯ ಉಲ್ಲೇಖ ಮಾಡಿರೋದು. ಗಿರೀಶ್ ಪಟ್ಟಣ್ಣನವರ ಪಾತ್ರ ಏನು? ಗಿರೀಶ್ ಪಟ್ಟಣ್ಣನವರ ಪಾತ್ರದ ಬಗ್ಗೆ ಚಿನ್ನಯ್ಯ ಉಲ್ಲೇಖ ಮಾಡಿರೋದು. ಚಿನ್ನಯ್ಯನ ಕೈಗೆ ತಲೆಬುರುಡೆ ಕೊಟ್ಟಿದ್ದೆ ಗಿರೀಶ್. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ನಲ್ಲಿ ಜಯಂತ್ ಸಂಪರ್ಕ ಮಾಡಿದ್ದು, ಜಯಂತ್ ಮನೆಯಲ್ಲಿ ಬುರುಡೆಯನ್ನು ಚಿನ್ನಯ್ಯ ಕೈಗಿಟ್ಟಿಬಿಟ್ಟು ಫೋಟೋ ತೆಗೆದಿದ್ದು. ಜಯಂತ್ ಏನು ಹೇಳ್ತಾರೋ ಆ ಥರ ಕೇಳಿ ಚಿನ್ನಯ್ಯ ಅಂತ ಗಿರೀಶ್ ಸೂಚನೆ ಕೊಟ್ಟರು. ಬೆಂಗಳೂರಲ್ಲಿ ಲಾಡ್ಜ್ ವ್ಯವಸ್ಥೆ ಮಾಡಿದ್ದೆ ಗಿರೀಶ್. ಸುಜಾತಾ ಭಟ್ ಜೊತೆಗೆ ಮತ್ತೊಮ್ಮೆ ಚಿನ್ನಯ್ಯನ ಭೇಟಿಯಾಯಿತು. ಬೆಂಗಳೂರಿನ ಲಲಿತ್ ಮಹಲ್ನಲ್ಲಿ ಭೇಟಿಯಾಗಿದ್ದು ಗಿರೀಶ್. ಯೂಟ್ಯೂಬರ್ಗೆ ಚಿನ್ನಯ್ಯನನ್ನು ಪರಿಚಯ ಮಾಡಿಸಿದ್ದೆ ಗಿರೀಶ್. ಇಲ್ಲಿ ಕೇರಳಂನ ಕಾನತ್ತೂರು ದೇವಸ್ಥಾನದಲ್ಲಿ ಯೂಟ್ಯೂಬರ್ ಪರಿಚಯ ಆಯಿತು. 30-35 ವಿಡಿಯೋ ರೆಕಾರ್ಡ್ ಮಾಡಿಸಿದ್ದ ಮಟ್ಟಣ್ಣನವರ್. MD ಸಮೀರ್, ಕುಡ್ಲಾ ರಾಂಪೇಜ್ ಚಾನಲ್ನ ಅಜಯ್, ಡಿಟೆಕ್ಸ್ ಚಂದ್ರು ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋ ಗಿರೀಶ್ ಹೇಳಿಕೊಟ್ಟಂತಲೇ ಮಾಡಿದ್ದು ಅಂತೆಲ್ಲ ಚಿನ್ನಯ್ಯ ಇಲ್ಲಿದೀಗ ಆರೋಪವನ್ನು ಮಾಡಿರೋದು.